ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ದಿನ ಅಂತ ಸುಳ್ಳು ಹೇಳು. ಬರ್ಡೇಗೆ ವಿಶ್ ಮಾಡಲ್ವಾ? ರಿಪ್ಲೈ ಮಾಡಿ ಅಂತ ಮೆಸೇಜ್ ಮಾಡ್ತಾನೆ. ಏನು ಅಂತ ಹೇಳ್ಬೇಕು ಅವ್ರಿಗೆ. ಇರೋ ಸತ್ಯನ ಹೇಳ್ಕೊಳಕ್ಕಾಗದೆ ಒಳಗೆ ಮುಚ್ಚಿಟ್ಕೊಳಕ್ಕಾಗದೆ ಚಿತ್ರ ಹಿಂಸೆ ಪಡ್ತಾ ಇದ್ದೀನಿ ವಿಕ್ರಾಂತ್. ವೇದಾಂತ್, 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 ಇಲ್ಲೇನ್ ಮಾಡ್ತಿದ್ಯಾ? ಅದು ಫೋನ್ ಬಂತು, ಮಾತಾಡ್ತೀನಿ. ಅದನ್ನ ಹಾಲಲ್ಲೇ ಮಾತಾಡ್ಬೋದಿತ್ತಲ್ಲ. ಬಾವನ್ ರೂಮ್ಗೆ ಯಾಕೆ ಬಂದಿದ್ಯಾ? ಮಾತಾಡ್ತಾ ಮಾತಾಡ್ತಾ ಹಾಗೆ ಬಂದೆ. ಕರೆಕ್ಟ್. ವೇದಾಂತ್, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಬಾವ ದುಬೈಗೆ ಆಫೀಸ್ ಕೆಲಸದ ಮೇಲೆ ಅಲ್ವಾ ಹೋಗಿರೋದು? ಹೌದು. ಅಂಜು, ಟಿಫನ್ ಆಯ್ತಾ ನಿಂದು? ಇಲ್ಲಪ್ಪ. ಮತ್ತೆ ಹೋಗು, ಟಿಫನ್ ಮಾಡೋಗು. ಇಲ್ಲಪ್ಪ, ನಂಗೆ ಹಸಿವಿಲ್ಲ, ನಾನು ಆಮೇಲೆ ಮಾಡ್ತೀನಿ. ನಾನೇ ಕೈ ತುತ್ಕೊಡ್ಲಾ? ಬೇಡಪ್ಪ, ನಂಗೆ ಹಸಿವಿಲ್ಲ. ಊಟ, ತಿಂಡಿ, ನಿದ್ದೆ ಯಾವುದೂ ನೀನು ಸರಿಯಾಗಿ ಮಾಡ್ತಾ ಇಲ್ಲ ನೋಡು. ನಾನು ಆವತ್ತೇ ಹೇಳಿದ್ದೀನಿ, ನಾವು ಮಾಡಿದ್ದು ಕೊಲೆ ಅಲ್ಲ, ಸಂಹಾರ ಅಂತ. ಎದುರ್ಕೋಬೇಡ, ಸ್ಪೀಕರ್ ಆನ್. ಯಾರು? ಯಾರಿದು? ಮಂಜುನಾಥ್ ಅವರಾ? ಹೌದು. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ರಿ SI ಮಾತಾಡ್ತಿರೋದು. ನೀವು ನಿಮ್ಮ ಮಗಳು ಸ್ಟೇಷನಿಗೆ ಬರಬೇಕಾಗತ್ತೆ. ಯಾಕೆ ಸರ್? ನೀವು ಮಹಾನ್ ಸಾಧನೆ ಮಾಡಿದ್ರಲ್ಲ, ಸನ್ಮಾನ ಮಾಡೋಣ ಅಂತ ಕರಿತೀನಿ. ಸರ್, ನೀವೇನು ಹೇಳ್ತಾ ಇದ್ದೀರೋ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ತೇಜಸ್ನ ನೀನು ನಿನ್ನ ಮಗಳು ಸೇರಿ ಕೊಲೆ ಮಾಡಿದೀಯಾ ಅಂತ ಡೌಟ್ ಇದೆ. ಅದಕ್ಕೋಸ್ಕರ ನಿಮ್ಮಿಬ್ರು ಎಂಕ್ವೈರಿ ಮಾಡಬೇಕು. ಸ್ಟೇಷನಿಗೆ ಬನ್ನಿ. ಸರಿ ಸರ್. ಮುಗೀತು ಅಪ್ಪ, ಎಲ್ಲ ಮುಗೀತು. ಏನ್ ಮುಗೀತು? ನಿಜ ಹೇಳು ವೇದ, ಬಾವ ದುಬೈಗೆ ಹೋದಾಗಿಂದ ನೀನೊಂಥರ ಇದೆಯಾ? ಏನಾಯ್ತು? ಬಾವ ಎಲ್ಲಿಗೆ ಹೋಗಿದ್ದಾರೆ? ಓ
ನೀನು ಅಷ್ಟು ಬೇಡ ಅಂದರೂ ಬಾವ ಹಠ ಮಾಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಬೇಜಾರಾಗಿದೆಯಾ? ನಾನು ಯಾಕೆ ಬೇಜಾರಾಗಬೇಕು? ವಿಕ್ರಾಂತ್ ದುಬೈಗೆ ಹೋಗಿರೋದು. ಅವ್ನು ಹೋದ ಮಾತ್ರಕ್ಕೆ ನಾನು ಬೇಜಾರು ಮಾಡ್ಕೊಳ್ತೀನ? ಅವ್ನು ದುಬೈಗೆ ಹೋಗಿರೋದು, ವಾಪಸ್ ಬಂದೇ ಬರ್ತಾನೆ. ವೇದಾಂತ್ ಪ್ಲೀಸ್, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನೀನು ನನ್ನ ಹತ್ರ ಎಲ್ಲ ಹೇಳ್ಕೋಬೋದು ಅಲ್ವಾ? ಏನಾಗಿದೆ ಕರೆಕ್ಟಾಗಿ ಹೇಳು. ನನಗೇನೂ ಆಗಿಲ್ಲ. ಪ್ಲೀಸ್, ನನ್ನ ಹತ್ರ ಮುಚ್ಚಿಡೋ ಅಂಥದ್ದು ಏನಿದೆ ಹೇಳು. ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಹೇಳು ವೇದಾಂತ್, ಏನಾಗ್ತಿದೆ? ಪ್ಲೀಸ್ ನನ್ನ ಪಾಡನ್ನ ಬಿಟ್ಬಿಡು. ವೇದಾಂತ್, ನೀವು ನನ್ನ ವೇದಾಂತ್ ಅಂತೂ ಅಲ್ವೇ ಅಲ್ಲ. ಏನೋ ಬೇಜಾರಲ್ಲಿದ್ದಾನೆ. ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನೋ ಮುಚ್ಚಿಡ್ತಾ ಇದ್ದಾನೆ. ಏನಿರ್ಬೋದು? ಅಮ್ಮ, ಅದು ದಿನಸಿ ಏನಾದರೂ ಬೇಕಾ ಅಥವಾ ಇದೆಯೋ ಅಂತ ಕೇಳಿದೆ. ಅದಕ್ಕೆ ಅಂಜು ಎಲ್ಲ ಮುಗ್ದೋಯ್ತು ಅಂತ ಹೇಳಿದ್ಲು. ಏಯ್, ಏನೇ ಎಲ್ಲ ಮುಗ್ದೋಗಿರೋದು? ಮೊನ್ನೆ ತಾನೇ ಎಲ್ಲ ದಿನಸಿ ತರಿಸಿದ್ದೀನಲ್ಲ, ಹಾಗೆ ಬಿದ್ದಿದೆ. ನೋಡಿ ಮಾಡಿ ಮಾತಾಡಬೇಕು. ಮುಗ್ದೋಯ್ತಂತೆ, ಮುಗ್ದೋಯ್ತು. ನಿಮ್ಮನ್ನೆಲ್ಲ ನೆಚ್ಕೊಂಡ್ರೆ ಸಂಸಾರ ಮಾಡಿದ ಹಾಗೆ ಇದೆ. ಏನೇ ಹಾಗೆ ನಿಂತಿದ್ಯಾ? ಮನೆಯಲ್ಲಿ ಎಲ್ಲ ಸಾಮಾನು ಇದೆ. ಕೊತ್ತಂಬರಿ ಸೊಪ್ಪನ್ನು ಖಾಲಿ ಆಗಿದೆ, ಅದನ್ನು ಮಾತ್ರ ತಗೊಂಡ. ಹೋಗಿ ತಗೊಂಬ. ಏ ಅಂಜು, ನಿನಗೆ ಹೇಳ್ತಿರೋದು. ಯಾಕೆ ಒಳ್ಳೆ ಗರ ಬಡ್ದವಳ ಥರ ನಿಂತಿದ್ಯಾ? ಹೋಗಿ ತಗೊಂಡ್ ಬಾ. ಏನಾಗಿದೆ ನಿನಗೆ? ನೀನು ಏನಾಗಿದೆ ನಿನಗೆ? ಇಷ್ಟೊತ್ತು ಬಡ್ಕೋತಾ ಇದ್ನಲ್ಲ ಕೊತ್ತಂಬರಿ ಸೊಪ್ಪು ಬೇಕು ಅಂತ. ಏನೇ ನೀನು? ಹಾ ಅಮ್ಮ, ತಗೊಂಬರ್ತೀನಿ. ಅಂಜು ಇರು, ನಾನು ಬರ್ತೀನಿ. ಸರಿಯಪ್ಪ. ರೀ, ನಿಮಗೆ ಕೆಲ್ಸಕ್ಕೆ ಲೇಟ್ ಆಗ್ತಿದೆ ತಾನೆ? ನೀವು ಕೆಲ್ಸಕ್ಕೆ ಹೋಗಿ. ಅದು ಅಂಗಡಿಯವನಿಗೆ ಒಂದು ಸ್ವಲ್ಪ ಸಾಲ ಕೊಡಬೇಕಾಗಿತ್ತು, ಅದಕ್ಕೆ ಹೋಗಿದ್ದು ಬರ್ತೀನಿ. ನಿಮ್ಗೆ ಯಾಕ್ರಿ ಮನೆ ಕೆಲಸದ ಸಾಬ್ರಿ? ಅವಳು ಕೊತ್ತಂಬರಿ ಸೊಪ್ಪು ತರ್ತೀನಿ ಅಂತ ಹೇಳ್ತಿದ್ದಳು ತಾನೆ, ತಗೊಂಬರ್ತಾಳೆ. ನೀವು ಕೆಲ್ಸಕ್ಕೆ ಹೋಗಿ. ಬರೀ ಬರೋವಾಗ ಬೆಲ್ಲ ತಗೊಂಬನ್ನಿ, ಖಾಲಿ ಆಗಿದೆ. ಮರಿಬೇಡ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.